ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 6ನೇ ತರಗತಿಯ ಕುತೂಹಲ 6ನೇ ತರಗತಿ ವಿಜ್ಞಾನ ಪಠ್ಯಪುಸ್ತಕ ಈ ಒಂದು ವಿಷಯದಲ್ಲಿ 2ನೇ ಒಂದು ಪಾಠ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ. ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ. ಪ್ರಶ್ನೆ 1, ಇಲ್ಲಿ 2 ವಿಧದ ಬೀಜಗಳಿವೆ. ಅವರು ತೋರಿಸಿದ್ದಾರೆ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅದರ ಚಿತ್ರ ಇದೆ. ಒಂದು ಗೋಧಿದು, ಒಂದು ರಾಜ್ಮಾ, ಕಿಡ್ನಿ ಬೀನ್ಸ್ ಅಂತಾರಲ್ಲ. ಈ ಸಸ್ಯಗಳ ಬೇರುಗಳು ಮತ್ತು ಎಲೆಗಳ ನಾಳ ವಿನ್ಯಾಸದ ನಡುವೆ ನೀವು ಯಾವ ವ್ಯತ್ಯಾಸಗಳನ್ನು ಕಂಡುಕೊಳ್ಳುತ್ತೀರಿ? ಮೊದಲನೇದಾಗಿ ಗೋಧಿ. ಇದು ಏಕದಳ ಬೀಜವಾಗಿದ್ದು ಇದರ ಸಸ್ಯ ತಂತು ಬೇರು ವ್ಯವಸ್ಥೆ ಮತ್ತು ಎಲೆಗಳಲ್ಲಿ ಸಮಾಂತರ ನಾಳ ವಿನ್ಯಾಸವನ್ನು ಹೊಂದಿರುತ್ತದೆ. ಎರಡನೇದಾಗಿ ರಾಜ್ಮಾ. ಇದು ದ್ವಿದಳ ಬೀಜವಾಗಿದ್ದು ಇದರ ಸಸ್ಯವು ತಾಯಿ ಬೇರು ವ್ಯವಸ್ಥೆ ಮತ್ತು ಎಲೆಗಳಲ್ಲಿ ಜಾಲಬಂಧ ನಾಳ ವಿನ್ಯಾಸವನ್ನು ಹೊಂದಿರುತ್ತದೆ. ಇಷ್ಟನ್ನು ಸಹ ಬರಿಬೇಕಾಗತ್ತೆ. ಚಿತ್ರ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ. ಎರಡನೇ ಪ್ರಶ್ನೆ, ಕೆಲವು ಪ್ರಾಣಿಗಳ ಹೆಸರುಗಳನ್ನು ಕೆಳಗೆ ನೀಡಲಾಗಿದೆ. ಆವಾಸ ಸ್ಥಾನಗಳ ಆಧಾರದ ಮೇಲೆ ಅವುಗಳನ್ನು ಗುಂಪು ಮಾಡಿ. ಎದಲ್ಲಿ ನೀವು ಗುರುತಿಸಲಾದ ಜಾಗದಲ್ಲಿ ಜಲವಾಸಿಗಳ ಹೆಸರುಗಳನ್ನು ಬರೀಬೇಕು. ಬಿದಲ್ಲಿ ನೆಲವಾಸಿ ಪ್ರಾಣಿಗಳ ಹೆಸರನ್ನು ಬರೆಯಿರಿ. ಸಿ ಭಾಗದಲ್ಲಿ 2 ಆವಾಸ ಸ್ಥಾನಗಳಲ್ಲಿ ವಾಸಿಸುವ ಪ್ರಾಣಿಗಳ ಹೆಸರನ್ನು ಬರೆಯಿರಿ. ನೀವು ನೋಡಬಹುದು, ಇಲ್ಲಿ 2 ಸರ್ಕಲ್ ಅನ್ನ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ. ಅದೇ ರೀತಿ ಬರಿಬೇಕು. ಎದಲ್ಲಿ ಜಲವಾಸಿಗಳಲ್ಲಿ ಡಾಲ್ಫಿನ್ ಮತ್ತೆ ತಿಮಿಂಗಿಲ ಬರೀರಿ. ಬಿ ನೆಲವಾಸಿಗಳಲ್ಲಿ ಕುದುರೆ, ಕುರಿ, ಅಳಿಲು, ಎರೆಹುಳು, ಪಾರಿವಾಳ ಅಂತ ಬರೀರಿ. ಮೂರನೇದು ಉಭಯವಾಸಿಗಳು ಅಂತ ಅಂದ್ರೆ ನೆಲ ಮತ್ತು ನೀರು ಎರಡಲ್ಲೂ ವಾಸಿಸುವವರನ್ನ ಕಪ್ಪೆ, ಮೊಸಳೆ, ಆಮೆ, ಈ 3 ಪ್ರಾಣಿಗಳ ಹೆಸರುಗಳನ್ನ ಬರೀರಿ. ನೆಕ್ಸ್ಟ್ ಕ್ವಶನ್, ಬಯಲು ಪ್ರದೇಶದಲ್ಲಿ ಕಂಡುಬರುವ ಮೇಕೆ ಮತ್ತು ಪರ್ವತ ಮೇಕೆಯ ಚಿತ್ರಗಳನ್ನು ನೋಡಿ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿದೆ 2 ಚಿತ್ರ. ಅವುಗಳ ನಡುವಿನ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ಗುರುತಿಸಿ. ಈ ವ್ಯತ್ಯಾಸಗಳಿಗೆ ಕಾರಣ ಏನು ಅಂತ ಹೇಳ್ಬಿಟ್ಟು ಬರೀರಿ. ಉತ್ತರ ಸಾಮ್ಯತೆ. ಸಾಮ್ಯತೆ ಅಂತಂದ್ರೆ ಸಿಮಿಲಾರಿಟಿ, ಸೇಮ್ ಏನಿದೆ 2 ಮಧ್ಯೆ. 2 ಪ್ರಾಣಿಗಳು ಮೇಕೆಗಳಾಗಿದ್ದು 4 ಕಾಲುಗಳನ್ನು ಹೊಂದಿವೆ ಮತ್ತು ಅವು ಸಸ್ಯಾಹಾರಿಗಳಾಗಿವೆ. ಇನ್ನು ಅವೆರಡರ ಮಧ್ಯೆ ವ್ಯತ್ಯಾಸಗಳು ನೋಡಿದ್ರೆ, ಪರ್ವತ ಮೇಕೆಗಳು ಪರ್ವತ ಕಡಿದಾದ ಪ್ರದೇಶಗಳಲ್ಲಿ ನಡೆಯಲು ಸಹಕಾರಿಯಾದ ಶಕ್ತಿಯುತವಾದ ಕಾಲುಗಳನ್ನು ಮತ್ತು ಚಳಿಯಿಂದ ರಕ್ಷಿಸಿಕೊಳ್ಳಲು ದಟ್ಟವಾದ ಕೂದಲನ್ನು ಹೊಂದಿರುತ್ತೆ. ಬಯಲು ಸೀಮೆಯ ಮೇಕೆಗಳಿಗೆ ಇಷ್ಟು ದಟ್ಟವಾದ ಕೂದಲು ಇರುವುದಿಲ್ಲ. ವ್ಯತ್ಯಾಸಗಳಿಗೆ ಕಾರಣ ಏನು ಅಂತ ಕೇಳಿದರೆ, ಇದಕ್ಕೆ ಕಾರಣ ಈ ವ್ಯತ್ಯಾಸಗಳಿಗೆ ಅವು ವಾಸಿಸುವ ಪ್ರದೇಶದ ಪರಿಸರ ಅಥವಾ ಆವಾಸ ಸ್ಥಾನದ ವ್ಯತ್ಯಾಸಗಳೇ ಕಾರಣ. ಪರ್ವತ ಪ್ರದೇಶದಲ್ಲಿ ಅತಿಯಾದ ಚಳಿ ಮತ್ತು ಭೌಗೋಳಿಕ ಸ್ಥಿತಿಗೆ ಅನುಗುಣವಾಗಿ ಪರ್ವತ ಮೇಕೆಗಳು ಹೊಂದಾಣಿಕೆಗಳನ್ನ ಮಾಡಿಕೊಂಡಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 5, ಅಧ್ಯಾಯದಲ್ಲಿ ಚರ್ಚಿಸಲಾದ ಗುಣಗಳನ್ನು ಬಿಟ್ಟು ಇತರ ಯಾವುದೇ ಗುಣವನ್ನು ಆಧರಿಸಿ ಈ ಕೆಳಗಿನ ಪ್ರಾಣಿಗಳನ್ನು 2 ಗುಂಪುಗಳಾಗಿ ವರ್ಗೀಕರಿಸಿ. 1 ಹಸು, ಜಿರಳೆ, ಪಾರಿವಾಳ, ಬಾವಲಿ, ಆಮೆ, ತಿಮಿಂಗಿಲ, ಮೀನು, ಮಿಡತೆ, ಹಲ್ಲಿ. ಇವುಗಳನ್ನ ಮೂಳೆಗಳನ್ನ ಹೊಂದಿರೋರು ಅಂತ ಅಂದ್ರೆ ಕಶೇರುಕಗಳು ಅಂತ ಹೇಳ್ತೇವಲ್ಲ, ಬೆನ್ನೆಲುಬು ಇರುವವರು ಮತ್ತು ಮೂಳೆಗಳಿಲ್ಲದವರು ಅಕಶೇರುಕಗಳು ಎಂದು ವರ್ಗೀಕರಿಸಬಹುದು. ಗುಂಪು 1 ಬೆನ್ನೆಲುಬುಳ್ಳವರು ಅಂತ ಅಂದ್ರೆ ಕಶೇರುಕಗಳು ಹಸು, ಪಾರಿವಾಳ, ಬಾವಲಿ, ಆಮೆ, ತಿಮಿಂಗಿಲ, ಮೀನು, ಹಲ್ಲಿ. ಅದೇ ಗುಂಪು 2ರಲ್ಲಿ ಅಕಶೇರುಕಗಳನ್ನ ನಾವು ಜಿರಳೆ, ಮಿಡತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಜನಸಂಖ್ಯೆಯು ಹೆಚ್ಚಾದಂತೆ ಮತ್ತು ಜನರು ಹೆಚ್ಚು ಆರಾಮದಾಯಕ ಜೀವನವನ್ನು ಬಯಸಿದಂತೆಲ್ಲ ವಿವಿಧ ಅಗತ್ಯಗಳನ್ನು ಪೂರೈಸಲು ಕಾಡುಗಳನ್ನು ಕತ್ತರಿಸಲಾಗ್ತಾ ಇದೆ. ಇದು ನಮ್ಮ ಸುತ್ತಲಿನ ಪರಿಸರದ ಮೇಲೆ ಯಾವ ಪರಿಣಾಮ ಬೀರಬಹುದು? ಈ ಸವಾಲನ್ನ ನಾವು ಹೇಗೆ ಎದುರಿಸಬಹುದು ಎಂದು ನೀವು ಆಲೋಚಿಸುತ್ತೀರಿ ಅಂತ ಪ್ರಶ್ನೆ ಇದೆ. ಇದಕ್ಕೆ ಪರಿಣಾಮ, ಕಾಡುಗಳನ್ನು ಕತ್ತರಿಸುವುದರಿಂದ ಸಸ್ಯಗಳು ಮತ್ತು ಪ್ರಾಣಿಗಳ ಆವಾಸ ಸ್ಥಾನಗಳು ನಾಶವಾಗುತ್ತವೆ. ಇದರಿಂದ ಅವುಗಳ ಆಹಾರ ಮತ್ತು ವಾಸಸ್ಥಳ ಇಲ್ಲವಾಗಿ ಜೀವ ವೈವಿಧ್ಯತೆಯ ನಷ್ಟ ಉಂಟಾಗುತ್ತದೆ. ಇದಕ್ಕೆ ಪರಿಹಾರ, ನಾವು ಮರಗಳನ್ನು ನೆಡುವುದರ ಮೂಲಕ ಅರಣ್ಯೀಕರಣವನ್ನು ಪ್ರೋತ್ಸಾಹಿಸಬೇಕು ಮತ್ತು ಇರುವ ಅರಣ್ಯ ಪ್ರದೇಶಗಳನ್ನು ಮತ್ತು ಪವಿತ್ರ ಉಪವನಗಳನ್ನು ಸಂರಕ್ಷಿಸಬೇಕು. ಇದೆಲ್ಲ ಇದಕ್ಕೆ ಒಂದು ಪರಿಹಾರ ಆಗಿದೆ. ನೆಕ್ಸ್ಟ್ ನೋಡೋಣ. ಈ ಕೆಳಗಿನ ಒಂದು ಹರಿವು ನಕ್ಷೆಯನ್ನು ವಿಶ್ಲೇಷಿಸಿ. ಎ ಮತ್ತು ಬಿಗಳಿಗೆ ಯಾವುದು ಉದಾಹರಣೆಗಳಾಗಿದೆ? ನಿಮ್ಮ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 33ರಲ್ಲಿ ಒಂದು ಹರಿವು ನಕ್ಷೆ ಇದೆ. ಸೊ ಬನ್ನಿ ನೋಡೋಣ. ಜಾಲಬಂಧ ನಾಳ ವಿನ್ಯಾಸ ಹೊಂದಿರುವ ಸಸ್ಯ ದಾಸವಾಳ ಅಥವಾ ಸಾಸಿವೆ ಅಂತ ತಗೊಂಡಿದೀವಿ. ಓಕೆ, ನೆಕ್ಸ್ಟ್ ಇದರೊಳಗಡೆ ಜಾಲಬಂಧ ವಿನ್ಯಾಸವಿಲ್ಲದ ಅಂದ್ರೆ ಸಮಾಂತರ ನಾಳ ವಿನ್ಯಾಸ ಇರುವ ಒಂದು ಸಸ್ಯ ಹುಲ್ಲು ಅಥವಾ ಬಾಳೆಹಣ್ಣಿಂದ ತಗೊಂಡಿದೀವಿ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್, ರಾಜ್ ತನ್ನ ಸ್ನೇಹಿತ
ಸಂಜೆ ಜೊತೆಗೆ ದಾಸವಾಳ ಸಸ್ಯವು ಒಂದು ಪೊದೆಯಾಗಿದೆ ಎಂದು ವಾದಿಸ್ತಾನೆ. ಸ್ಪಷ್ಟೀಕರಣಕ್ಕಾಗಿ ಸಂಜೆ ಯಾವ ಪ್ರಶ್ನೆಗಳನ್ನು ಕೇಳಬಹುದು? ದಾಸವಾಳದ ಕಾಂಡವು ಗಟ್ಟಿಯಾಗಿದೆಯೇ ಮತ್ತು ಅದು ಕಂದು ಬಣ್ಣದ್ದಾಗಿದೆಯೇ ಅಂತ ಕೇಳ್ಬೋದು. ಅದರ ರೆಂಬೆಗಳು ನೆಲಕ್ಕೆ ಹತ್ತಿರವಾಗಿ ಹರಡಿಕೊಂಡಿದೆಯೇ ಅಂತ ಕೇಳ್ಬೋದು. ಅದರ ಎತ್ತರವು ಮರಗಳಿಗಿಂತ ಕಡಿಮೆ ಆಗಿದೆಯೇ ಅಂತಲೂ ಕೇಳಬಹುದು. ನೆಕ್ಸ್ಟ್ ಪ್ರಶ್ನೆ, ಕೋಷ್ಟಕದಲ್ಲಿನ ಮಾಹಿತಿಯನ್ನು ಆಧರಿಸಿ ಪ್ರತಿ ಗುಂಪಿನ ಸಸ್ಯಗಳಿಗೆ ಉದಾಹರಣೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ನಿಮಗೆ ಕೋಷ್ಟಕ ಕೊಟ್ಟಿದ್ದಾರೆ. ಗುಂಪು ಎ, ಗುಂಪು ಬಿ, ಬೀಜದ ವಿಧ, ಬೇರಿನ ವಿಧ, ಉದಾಹರಣೆ ಅಂತ ಹೇಳಿ. ಸೊ ಬನ್ನಿ, ಎ ಗುಂಪಿನಕ್ಕೆ ಎ ಗುಂಪು, ಬಿ ಏಕದಳ ಬೀಜ ಮತ್ತೆ ತಂತು ಬೇರು. ಎ ಗುಂಪಿನ ಸದಸ್ಯರು ಇತರ ಯಾವ ಹೋಲಿಕೆಗಳನ್ನು ಹೊಂದಿವೆ? ಬಿ ಗುಂಪಿನ ಸಸ್ಯಗಳು ಯಾವ ಹೋಲಿಕೆಗಳನ್ನು ಹೊಂದಿವೆ ಅಂತ ಕೊಟ್ಟಿದ್ದಾರೆ. ಓಕೆ, ಎ ಗುಂಪಿನ ಉದಾಹರಣೆಗೆ ಕಡಲೆ, ರಾಜ್ಮಾ ತಗೊಂಡಿದೀವಿ. ಬಿ ಗುಂಪಿಗೆ ಉದಾಹರಣೆ ಗೋಧಿ ಮತ್ತೆ ಜೋಳವನ್ನ ತಗೊಂಡಿದೀವಿ. ನೆಕ್ಸ್ಟ್ ನೋಡೋಣ. ಈಗ ನೆಕ್ಸ್ಟ್ ಎ ಗುಂಪಿನ ಇತರ ಹೋಲಿಕೆ ಅಂದ್ರೆ ಇವುಗಳ ಎಲೆಗಳಲ್ಲಿ ಜಾಲಬಂಧ ನಾಳವಿನ್ಯಾಸ ಇರುತ್ತೆ. ನೆಕ್ಸ್ಟ್ ಬಿ ಗುಂಪಿನ ಒಂದು ಇತರ ಹೋಲಿಕೆ ಅಂತಂದ್ರೆ ಇವುಗಳ ಎಲೆಗಳಲ್ಲಿ ಸಮಾಂತರ ನಾಳವಿನ್ಯಾಸ ಇರುತ್ತೆ. ಓಕೆ, ಎ ಗುಂಪು ಅಂತ ಅಂದ್ರೆ ದ್ವಿದಳ ಬೀಜ, ಬಿ ಗುಂಪು ಅಂತ ಅಂದ್ರೆ ಏಕದಳ ಸಸ್ಯದ್ದು. ಓಕೆ, ನೆಕ್ಸ್ಟ್ ಕ್ವಶನ್, ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ಬಾತುಕೋಳಿಯ ಗುರುತಿಸಿದ ಭಾಗವನ್ನು ಅವಲೋಕಿಸಿ. ಇತರ ಪಕ್ಷಿಗಳಿಗೆ ಹೋಲಿಸಿದರೆ ಬಾತುಕೋಳಿಯ ಪಾದಗಳಲ್ಲಿ ನೀವು ಯಾವ ವ್ಯತ್ಯಾಸಗಳನ್ನು ಗಮನಿಸುತ್ತೀರಿ? ಈ ಭಾಗವನ್ನು ಬಳಸಿಕೊಂಡು ಬಾತುಕೋಳಿಗೆ ಯಾವ ಚಟುವಟಿಕೆಯನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ? ನಿಮ್ಮ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 34ರಲ್ಲಿ ಬಾತುಕೋಳಿಯ ಚಿತ್ರ ಮತ್ತು ಪಾರಿವಾಳದ ಚಿತ್ರ ಇದೆ. ಸೊ ಬನ್ನಿ ನೋಡೋಣ. ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿರುವ ಚಿತ್ರವನ್ನು ನೋಡಿದ್ರೆ ಇದರಲ್ಲಿ ಇವುಗಳ ಮಧ್ಯ ವ್ಯತ್ಯಾಸ ಅಂದ್ರೆ ಬಾತುಕೋಳಿಯು ಪಾದಗಳ ಬೆರಳುಗಳ ನಡುವೆ ಚರ್ಮವನ್ನು ಹೊಂದಿದ್ದು ಇದನ್ನು ಜಾಲಪಾದಗಳು ಎನ್ನುತ್ತಾರೆ. ಪಾರಿವಾಳದಂತಹ ಪಕ್ಷಿಗಳಲ್ಲಿ ಈ ರೀತಿ ಇರುವುದಿಲ್ಲ. ನಾವೆಲ್ಲ ನೋಡಿದೀವಿ ಅಲ್ವಾ? ನೆಕ್ಸ್ಟ್ ನೋಡೋಣ. ಚಟುವಟಿಕೆ ಏನಪ್ಪಾ ಅಂತಂದ್ರೆ ಈ ಜಾಲಪಾದಗಳ ಸಹಾಯದಿಂದ ಬಾತುಕೋಳಿಗೆ ನೀರಿನಲ್ಲಿ ಸುಲಭವಾಗಿ ಈಜಲು ಸಾಧ್ಯವಾಗುತ್ತದೆ. ನೀವು ನೋಡಬಹುದು, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ತುಂಬಾ ಚೆನ್ನಾಗಿ ಚಿತ್ರವನ್ನು ಕೊಟ್ಟಿದ್ದಾರೆ. ಒಂದು ಬಾತುಕೋಳಿಯ ಚಿತ್ರ ಕೊಟ್ಟಿದ್ದಾರೆ, ಒಂದು ಪಾರಿವಾಳ ಚಿತ್ರ ಕೊಟ್ಟಿದ್ದಾರೆ. ಆ ಒಂದು ಚಿತ್ರಗಳಲ್ಲಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ದಾರೆ ಜಾಲಪಾದಗಳು ಅಂತ ಹೇಳಿ. ಸೊ ಅದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾವು ಉತ್ತರವನ್ನ ಬರಿಬೇಕಾಗತ್ತೆ. ಚಿತ್ರ ನೋಡ್ಕೊಂಡು ಆನ್ಸರ್ ಮಾಡಿದ್ರೆ ನಿಮಗಿನ್ನೂ ಈಸಿ ಆಗತ್ತೆ. ಓಕೆ ಫ್ರೆಂಡ್ಸ್, ಇದಿಷ್ಟು ಸಹ 6ನೇ ತರಗತಿಯ ಕುತೂಹಲ ವಿಜ್ಞಾನ ಟೆಕ್ಸ್ಟ್ ಬುಕ್ಗೆ ಹಿಂದಿನ ವರ್ಷದಿಂದ ನಾವು ಕುತೂಹಲ ಅನ್ನೋ ಒಂದು ಹೆಸರನ್ನ ಕೊಟ್ಟಿದೆ, ಕರ್ನಾಟಕ ಸರ್ಕಾರದಿಂದ ಬಂದಿರುವಂಥದ್ದು. ಸೊ ಹಾಗಾಗ್ಬಿಟ್ಟು ಈ ಒಂದು ಪಠ್ಯ ಪುಸ್ತಕದ 2ನೇ ಪಾಠ ಜೀವಿಗಳಲ್ಲಿ ವೈವಿಧ್ಯತೆಯನ್ನ ನಾವು ಅದರ ಒಂದು ಪ್ರಶ್ನೋತ್ತರಗಳನ್ನು ನೋಡಿದ್ವಿ. ಪ್ಲೀಸ್ ಈ ಒಂದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಅಥವಾ ಕ್ವಶನ್ ಆನ್ಸರ್ಗಳು ಈಸಿ ಅನ್ಸಿದ್ರೆ, ಇಷ್ಟ ಆದರೆ, ಅರ್ಥ ಆದರೆ ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮತ್ತು ಕಮೆಂಟಲ್ಲಿ ಒಂದೇ ಒಂದು ಕಮೆಂಟಲ್ಲಿ ಹೇಳಿ ನನ್ನ ವಿಡಿಯೋ ನಿಮಗೆ ಹೇಗೆ ಅನಿಸ್ತಿದೆ ಅಂತ. ಧನ್ಯವಾದಗಳು ಫ್ರೆಂಡ್ಸ್.